ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತವರಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಅನ್ನುವಂಥ ಒಂದು ಪ್ರಾಂತ್ಯಕ್ಕೆ ಬಂದಿದ್ದೀನಿ. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಇರುವಂಥ ಒಂದು ಕೆರೆ ಇದು. ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಅಂತಲೂ ಕೂಡ ಅಷ್ಟೇ ಗುರುತಿಸ್ಕೊಂಡಿರುವಂಥದ್ದು. ಆದರೆ ಇವತ್ತು ಅದರ ಅವನತಿ ಕಾಣ್ತಾ ಇರುವಂಥದ್ದು. ಒಂದು ಕಡೆ ಒತ್ತುವರಿ, ಸಾವಿರಾರು ಎಕರೆಯಷ್ಟು ಒತ್ತುವರಿ ಆಗ್ತಾ ಇದೆ. ಇದರಿಂದ ಎಲ್ಲೋ ಒಂದು ರೀತಿ ಕೆರೆಯ ಅವನತಿ ಆಗ್ತಿದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಇನ್ನು ಈ ಒಂದು ಕೆರೆಯ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ಕೂಡ ಈಗ ನಮ್ಮ ಜೊತೆ, ಅವ್ರನ್ನ ಕೂಡ ನಾನು ಒಬ್ಬೊಬ್ಬರನ್ನಾಗೆ ಮಾತನಾಡಿಸ್ತೀನಿ. ಸರ್, ಸೂಳೆಕೆರೆ ಅನ್ನುವಂಥದ್ದು ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ. ಇವತ್ತು ಈ ಒಂದು ಕೆರೆ ಒಂದು ಕಡೆ ಒತ್ತುವರಿ ಆಗ್ತಾನೆ ಹೋಗ್ತಾ ಇದೆ. ನೀವು ಕೂಡ ಅಷ್ಟೇ ಸಾಕಷ್ಟು ಬಾರಿ ಸಂಬಂಧಪಟ್ಟವ್ರ ಗಮನಕ್ಕೂ ತಂದಿದ್ದೀರಾ. ಏನು ಪ್ರಯೋಜನ ಆಗ್ತಿದೆ ಅಂತ? ಸರ್, ಇದು ನೀವು ಹೇಳ್ದಂಗೆ ಇದು ನಮ್ಮ ರಾಷ್ಟ್ರದಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಸಂಪತ್ತು ಮತ್ತು ಹಾಗೆ ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಅಂತೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಇದರ ಮುಖ್ಯವಾಗಿ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಇದು ಕೆರೆ ಕಟ್ಟಿ ಸುಮಾರು 800ರಿಂದ 900 ವರ್ಷ ಆಗಿದೆ. ಇತ್ತೀಚಿನ ಸುಮಾರು 100 ವರ್ಷಗಳಿಂದ ಈಚೆಗೆ ಇದ್ರ ಮೇಲೆ ನಿರಂತರವಾಗಿರ್ತಕ್ಕಂಥ ಒಂದು ಹತ್ಯೆ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಹತ್ಯೆ ಏನಪ್ಪ ಅಂತಂದರೆ, ಕೆರೆಯ ಜಾಗವನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ಮತ್ತು ಕೆರೆಯನ್ನು ಮಲಿನಗೊಳಿಸ್ತಕ್ಕಂಥದ್ದು. ಕೆರೆಯ ಸುಂದರತೆಗೆ ಮತ್ತು ಸ್ವಚ್ಛತೆಗೆ ಇಲ್ಲಿ ಅವಕಾಶಗಳಿಲ್ಲ. ಆಮೇಲೆ ರಾಜಕೀಯವಾಗಿ ಹೇಳೋದಾದರೆ, ಇಲ್ಲಿ ಕೆಲವು ವ್ಯಕ್ತಿಗಳು ರಾಜಕೀಯ ತಮ್ಮ ಬೇಳೆಕಾಳನ್ನು ಬೆಳೆಸ್ಕೊಳ್ಳೋ ಉದ್ದೇಶಕ್ಕೋಸ್ಕರನೇ ಚುನಾವಣೆಗಳು ಬಂದಾಗ ಕೆರೆ ಬಗ್ಗೆ ಮಾತಾಡ್ತಾರೆ. ತದನಂತರ ಅವ್ರು ಮರೆತು ಮನೇಲಿ ಮಲಗ್ತಾರೋ ಅಥವಾ ಇಲ್ಲೇ ಓಡಾಡಿರೋ ಅವ್ರಿಗೆ ಕಣ್ಣು ಕಾಣಲು ಗೊತ್ತಿಲ್ಲ. ಇದು ಶಾಶ್ವತವಾಗಿ ಜನರಿಗೆ ಉಳಿಬೇಕಂದ್ರೆ ಸುಮಾರು ಎಕರೆಗಳು ಇಲ್ಲಿ ಒತ್ತುವರಿಯಾಗಿದೆ. ಆ ಒತ್ತುವರಿ ನ್ಯಾಯಯುತವಾಗಿ ತೆರವುಗೊಳ್ಳಬೇಕು. ಇಲ್ಲಿ ಮತ್ತೆ ಕೆರೆ ನೀರು ಮುಳುಗ್ತಕ್ಕಂಥ ಅಂದರೆ ಸರ್ವೆ ನಂಬರ್ಗಳಿಗೆ ಏನು ನೀರು ಹೋಗ್ತದೆ ಅವರಿಗೆ ಪರಿಹಾರನೂ ಸಿಗಬೇಕು. ನಿಜವಾದ ಕೆರೆ ಜಾಗ ಉಳಿಬೇಕು. ಮುಂದಿನ ಪೀಳಿಗೆಗೆ ಇದರ ತುಂಬ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಸರ್, ಈಗ ಒಂದು ಕಡೆ ಲೋಕಾಯುಕ್ತ ರಿಪೋರ್ಟಲ್ಲಿ ಹೇಳ್ತಾರೆ 291 ಎಕರೆಯಷ್ಟು ಒತ್ತುವರಿಯಾಗಿದೆ ಅಂತ ಹೇಳ್ಬಿಟ್ಟು. ಮತ್ತೊಂದು ಕಡೆ ಹೇಳ್ತಾರೆ, ನಿಗಮದವರು ಹೇಳ್ತಾರೆ ಇಲ್ಲ 800ರಿಂದ 900 ಎಕರೆ ಒತ್ತುವರಿ ಆಗಿದೆ ಅಂತ. ಅದೇ ಕಂದಾಯ ಇಲಾಖೆಯವರು ಹೇಳ್ತಾರೆ 1200 ಎಕರೆಯಷ್ಟು ಒತ್ತುವರಿ ಆಗಿದೆ ಅಂತ. ಯಾವುದು ನಿಜ, ಯಾವುದು ಸುಳ್ಳು ಅಂತ? ನಾವು ಲೋಕಾಯುಕ್ತದಲ್ಲಿ ಕೇಸ್ ಕೂಡ ದಾಖಲು ಮಾಡಿದ್ದೀವಿ ಸರ್. 2020ರಲ್ಲಿ ನಾವು ಕೇಸ್ ಕೂಡ ಹಾಕಿದ್ದೀವಿ. ಬಟ್ ಇಲ್ಲಿವರೆಗೂ ಕೂಡ ಸರ್ ಆ ಕೇಸು ಹಾಗೇನೇ ಇದೆ, ಮುಂದುವರೆದಿಲ್ಲ. ಎಲ್ರಿಗೂ ಕೂಡ ಗೊತ್ತಿದೆ ಸರ್, 3ನೇ ಮಹಾಯುದ್ಧ ನೀರಿಗಾಗಿ ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ನೋಡ್ತಾ ಇರ್ಬೋದು, ಪ್ರಸ್ತುತವಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯ ಏನು ಒಂದು ಯುದ್ಧದ ವಾತಾವರಣ, ಅದು ಮೇನ್ ಕಾರಣ ಸರ್ ನೀರಿಗೋಸ್ಕರ. ಅದೇ ರೀತಿಯಂತ ವಾತಾವರಣ ಸರ್ ಸೂಳೆಕೆರೆಗೂ ಒಂದಲ್ಲ ಒಂದು ದಿವಸ ಬರುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ಇಯರ್ ಸರ್. ಆಕ್ಚುಲಿ ಇಲ್ಲಿ ಸುಮಾರು 2,000 ಜನ ರೈತರು ಸೇರಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಕೆರೆಗೆ ನೀರು ಬಿಡ್ರಿ ಅಂತ ಹೇಳ್ಬಿಟ್ಟು ನೀರಿಗೋಸ್ಕರನೇ ಸೇರ್ಕೊಂಡಿದ್ರು. ಅಂದ್ರೆ ಕೆರೆಯಲ್ಲಿ ನೀರಿಲ್ಲ, ಅದನ್ನ ಭದ್ರಾ ಕೆರೆಯಿಂದ ಬಿಡಬೇಕು ಅಂತ ಹೇಳ್ಬಿಟ್ಟು ಸರ್ ಸುಮಾರು 2,000 ಜನ ನಮ್ಮ ಇದು ಖಡ್ಗ ಸಂಘದ ನೇತೃತ್ವದಲ್ಲೇ ಸೇರ್ಕೊಂಡಿದ್ವಿ. ಕಾರಣ ಏನಪ್ಪ, ನೀರಿಲ್ಲ ಅಂತ. ನಮ್ಮ ರೈತರು ಸರ್ ತಮ್ಮ ಮೈಂಡ್ ಸೆಟ್ ನ ಬದಲಾವಣೆ ಮಾಡ್ಕೋಬೇಕು. ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಂತಂದ್ರೆ, ಕೆರೆಯಲ್ಲಿ ನೀರು ಬಂದಾಗ ನಮ್ಮ ಜಮೀನಿಗೆ ನೀರು ಬಿಡುತ್ತೆ, ನೀರು ಬಿಡಬೇಡ್ರಿ ಅಂತ ಹೇಳ್ತಾರೆ. ಅದೇ ನೀರು ಖಾಲಿಯಾದಾಗ ನೀರು ಬಿಡ್ರಿ ಅಂತ ಹೇಳ್ತಾರೆ. ಈ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು ಸರ್. ನಮ್ಮ ಉದ್ದೇಶ ಇಷ್ಟೇನೆ, ಕೆರೆಯ ಜಾಗ ಕೆರೆಗೆ ಹೋಗ್ಬೇಕು, ಆಮೇಲೆ ರೈತರ ಜಾಗ ರೈತ ಸಿಗಬೇಕು. ಈ ವಿಷಯವಾಗಿ ಸರ್ ನಮ್ಮ ಖಡ್ಗ ಸಂಘ ಮತ್ತೆ ಶಾಂತಿ ಸಾಗರರ ಸಂರಕ್ಷಣಾ ಮಂಡಳಿ ಸುಮಾರು 8 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈಗ ಒಂದು ಲೆವೆಲಿಗೆ ಬಂದಿದೆ ಸರ್. ಮೊನ್ನೆ ತಾನೇ ಲೋಕಾಯುಕ್ತರು ಬಂದಿದ್ರು, ಸಿಂಪಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಕೆರೆ ಒತ್ತುವರಿ ಆಗಿದ್ರೆ ನೀವು ಹೇಳಿದಾಗೆ 219 ಎಕರೆ ಒತ್ತುವರಿ ಆಗಿದೆ, ಬಿಡಿಸಬೇಕು ಅಂತ. ಸರಿ, ಹೇಳಿದ್ರು, ಬಿಡಿಸೋರು ಯಾರು ಅಲ್ವಾ ಸರ್? ಈಗ ಎಲ್ಲರೂ ಮಾತಾಡ್ತಾರೆ, ರಾಜಕಾರಣಿಗಳು ಮಾತಾಡ್ತಾರೆ, ಸಂಬಂಧಪಟ್ಟ ಇಲಾಖೆಗಳು ಮಾತಾಡ್ತಾರೆ, ಜನಗಳು ಪ್ರತಿನಿಧಿಗಳು ಮಾತಾಡ್ತಾರೆ. ಈಗ ಒಂದೊಂದು ಇಲಾಖೆ ಒಂದೊಂದು ಸರ್ಟನ್ ಆದಂಥ ಒಂದು ಲೆಕ್ಕ, ಅಂದರೆ ಒಂದು ಅಂಕಿಅಂಶ ಹೇಳ್ತಾರೆ. ಎಕ್ಸಾಕ್ಟ್ ಆಗಿ ನಿಮ್ಮ ಪ್ರಕಾರ ಎಷ್ಟು ಎಕರೆ ಒತ್ತುವರಿ ಆಗಿರ್ಬೋದು ಅಂತ? ಖಂಡಿತ ಸರ್, ನಮ್ಮ ಕರ್ನಾಟಕ ನೀರಾವರಿ ನಿಗಮ ಸರ್, ನಮ್ಮ ಕೆರೆ ಬರೋದು ಅವ್ರ ಅಂಡರಲ್ಲಿ KNNL ಅಲ್ಲಿ. ಸೊ ಅವರು ಮಾಹಿತಿ ಪ್ರಕಾರ ಸರ್, ಅವರು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರವಾಗಿ ಕೆರೆಯ ವಿಸ್ತೀರ್ಣ 6,550 ಎಕರೆ ಕರ್ನಾಟಕ ನೀರಾವರಿ ನಿಗಮದ ಪ್ರಕಾರವಾಗಿ. ಅದೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಸಂಬಂಧಪಟ್ಟ ಲೋಕಾಯುಕ್ತರ ಪ್ರಕಾರ ಅವರು ಕೊಟ್ಟಿರ್ತಕ್ಕಂಥ ದಾಖಲೆ ಪ್ರಕಾರ ಅವರು ಹೇಳೋದು 5,447 ಎಕರೆ. ಇಲ್ಲೇ ಗೊತ್ತಾಗ್ಬಿಟ್ಟಿದೆ ಸರ್, ಡಿಫ್ರೆನ್ಸ್ 1,000 ಇದೆ. ಮತ್ತು ಅದಾದ್ಮೇಲೆ ಸರ್ ಸುಪ್ರೀಂ ಕೋರ್ಟಿನ ಆರ್ಡರ್ ಕೂಡ ಇದೆ,
ಕೆರೆಯ ಸುತ್ತ 60 ಮೀಟರ್ ಬಫರ್ ಝೋನ್ ಇರಬೇಕು ಅಂತ ಹೇಳ್ತಾರೆ ಸರ್. ಬಫರ್ ಝೋನ್ ಇವರು ಬಿಟ್ಟು ಹೇಳ್ತಾ ಇದ್ದಾರೋ ಅಥವಾ ಸೇರಿಸ್ಕೊಂಡು ಹೇಳ್ತಿದಾರೋ ಗೊತ್ತಿಲ್ಲ ಸರ್. ಅದಾದ ನಂತರ ಸೂಳೆಕೆರೆ ಸುತ್ತ ಅಮೃತಮಲ್ ಕಾವಲು ಅಂತಿದೆ ಸರ್. ಅದರ ಬಗ್ಗೆನೂ ಕೂಡ ಅವರು ಮಾಹಿತಿ ಹೇಳ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಸರ್ ನಮ್ಮ ರೈತರೇ. ಯಾರ್ಯಾರು ಇಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರಲ್ಲ ಸರ್, ಇವರೇ ಪ್ರೆಸರ್ ತಗೊಂಡ್ಬರ್ತಾರೆ. MLA MP ಮೂಲಕ ಪ್ರೆಸರ್ ತಗೊಂಡ್ಬರ್ತಾರೆ. ಅಣ್ಣ ನಮ್ದು ತೋಟ ಮಾಡ್ಕೊಂಡಿದ್ದೀವಿ, ಗದ್ದೆ ಮಾಡ್ಕೊಂಡಿದ್ದೀವಿ, ನಮಗೆ ಸಮಸ್ಯೆ ಆಗ್ತೈತೆ, ದಯವಿಟ್ಟು ಇದನ್ನ ಕೇಸ್ ಫೈಲ್ ಅನ್ನ ಮೂವ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ಜನನೇ. ಮತ್ತೆ ನೀರಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ಬಂದು ಕೇಳೋರು ಕೂಡ ನಮ್ಮ ಜನನೇ. ಈ ಸಮಸ್ಯೆ ಇದೆ ಸರ್. ಸೊ ಹಾಗಾಗಿ ಈ ನಮ್ಮ ಕರ್ನಾಟಕ ನೀರಾವರಿ ನಿಗಮ ಸರ್, ಕೆರೆ ಏನು ಬರುತ್ತಲ್ಲ ಸರ್, ಎಲ್ಲರೂ ಇಡೀ ಇಲಾಖೆ ಭ್ರಷ್ಟರನ್ನು ತುಂಬಿಕೊಂಡಿದೆ. ಫಸ್ಟ್ ಸರ್ ನಾವೊಂದು ಎಕ್ಸಾಂಪಲ್ನ ಸೆಟ್ ಮಾಡಬೇಕು. ಇದೊಂದು ಕೆರೆ ಸರ್ ರಿಪೇರಿ ಆಯಿತು ಅಂದರೆ ಇಡೀ ನಮ್ಮ ಭಾರತಾದ್ಯಂತ ಏನೇನು ಕೆರೆಗಳಾಗಿರ್ಬೋದು, ಕಾಡುಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದು ನ್ಯಾಯ ಸಿಗುತ್ತೆ. ಯಾಕೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಇಲ್ಲಿ ಯಾರ್ಯಾರು ಅಕ್ರಮವಾಗಿ ಮಾಡ್ಕೊಂಡಿದ್ರಲ್ಲ ಸರ್, ಆ ಅಧಿಕಾರಿಗಳಿಗೆ ಯಾರ್ಯಾರು ಈ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಆವಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. 2020 ಸರ್ ಹೋರಾಟ ಮಾಡ್ತಿರೋಂಥದ್ದು ಅಂದ್ರೆ ಈ ಒಂದು ಒತ್ತುವರಿ ಆಗಿರುವಂತದ್ದನ್ನ ಬಿಡಿ, ಯಾಕಂದ್ರೆ ಕೆರೆನ ಸಂರಕ್ಷಣೆ ಮಾಡಬೇಕು, ಉಳಿಸಬೇಕು ಅಂತೇಳಿ 2000 ಅಲ್ಲ ನೀವು ಮಾತಾಡಿ 2020 ಹೋರಾಟ ಮಾಡಿದ್ರೆ ಇನ್ನೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ವಲ್ಲ, ಏನ್ ಹೇಳ್ತೀರಾ ಅಧಿಕಾರಿಗಳಿಗೆ ಅಂತ? ಅದೇ ಏನು ಅಂದ್ರೆ ಇವರು ಹೇಳಿದ್ರಲ್ಲ ಆ ತರ ಮಾಡಬೇಕು. ಸರ್ಕಾರ ಉಳಿಸ್ಬೇಕು, ನೀರು ಇರ್ಬೇಕು, ಅವ್ರ ರೈತರಿಗೂ ಇದು ಉಳಿಬೇಕು ಅಂದ್ರೆ ಆ ತರ ಮಾಡಬೇಕು. ಈಗ ಒಂದ್ ವೇಳೆ ಕಳ್ಕೊಂಡಿರೋ ಅಂತವ್ರಿಗೆ ಪರಿಹಾರನೂ ಕೊಡ್ಬೇಕು ಅಂತ ಹೇಳ್ತೀರಿ. ಏನ್ ಈಗ ಜಮೀನ್ ಏನಾದ್ರು ಕಳ್ಕೊಂಡಿರೋ ಅಂತದ್ದು ಸರ್ಕಾರದ ದುಡ್ಕಂದಾರೆ ಬಿಡ್ರಿ, ಅವ್ರನ್ನೆಲ್ಲ ಏನು ಮಾಡಕ್ಕಲ್ಲ. ಸರ್ಕಾರ ಡೇಟ್ ಐತೆ ದುಡ್ಕೊಂಡ್ ಬಿಡಿಸ್ಕೊಂಡ್ಬಿಡಕ ಅಷ್ಟೇ ಸರ್. ಈಗ ಒಂದೊಂದು ಇಲಾಖೆಗಳು ಒಂದೊಂದು ರೀತಿಯಾಗಿ ಹೇಳ್ತಿದೆ. ಒಬ್ರು ಹೇಳ್ತಾರೆ 219 ಎಕರೆ ಅಂತಾರೆ, ಇನ್ನೊಬ್ರು 800 ಎಕರೆ ಅಂತಾರೆ, ಕಂದಾಯ ಇಲಾಖೆಯವರು ಇಲ್ಲ 1200 ಎಕರೆ ಅಂತಾರೆ. ಅವರಿಗೆ ಒಂದು ಕ್ಲಾರಿಟಿ ಇಲ್ವಲ್ಲ ಹೇಗೆ ಅಂತ? ಕ್ಲಾರಿಟಿ ಇದೆ, ಇಲ್ಲ ಅಂತಲ್ಲ, ಅದಕ್ಕೆ ಒತ್ತಡಗಳಿದ್ದಾವೆ. ಹಾಗಾಗಿ ನಮ್ಮ ರಘು ಅವರು ಹೇಳ್ದಂಗೆ ಬಫರ್ ಝೋನ್ 60 ಅಡಿ ಜಾಗ ಇದೆಲ್ಲ, ಅದನ್ನು ಸೇರಿದ್ರೆ ಆ ಒಂದು 1000 ಎಕರೆ ಸರಿಯಾಗುತ್ತೆ. ಹೆಚ್ಚು ಕಡಿಮೆ 1000ಕ್ಕಿಂತ ಹೆಚ್ಚು ಎಕರೆ ಒತ್ತುವರಿ ಆಗಿದೆ, ಅದು ಬಿಡಿಸ್ಕೊಡ್ಬೇಕಷ್ಟೇ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಜನಕ್ಕೆ ನೀರಿಂದು ಸಮಸ್ಯೆ ಐತೆ. ಇಲ್ಲಿಂದ ದುರ್ಗ ತನಕ ನೀರು ಕುಡಿತಾರೆ. ನೀರು ತುಂಬಾ ಇದ್ರೆ ನೀರು ಚೊಕ್ಕ ಚೆನ್ನಾಗಿರ್ತದೆ. ನೀರು ಖಾಲಿ ಬರೀ ಎಲ್ಲ ವಾತಾವರಣ ಇದಾಗ್ತದೆ. ತುಂಬಾ ಆಗಿದ್ರೆ ಒಳ್ಳೆ ನೀರು ಆಗ್ತದೆ. ಈಗ ಏನಪ್ಪಾ ಅಂದ್ರೆ ಕೆರೆ ತಗೊಂತದೆ. ಅದು ನೀವು ತುಂಬಾ ಮಾಡ್ಕೊಂಡಿದ್ರೆ ಈಗ ನಾವು ಅವ್ರ ಜೊತೆಗೆ ಗುದ್ದಾಟ ಮಾಡಿ ರೈತರು ಏನ್ ಮಾಡ್ತದೆ, ನಮ್ಮ MLA ನಮ್ಮ MP ಅಂತ ಹೇಳಿ ಮತ್ತೆ ಇದು ಮಾಡ್ತಾ ಇರ್ತದೆ. ಮಾತ್ರ ಏನಪ್ಪಾ ಕೆರೆ ತುಂಬಿಸ್ಬೇಕು. ಕೆರೆ ನೀರಿನೇ ನುಗ್ಬಿಡ್ತದೆ, ಆವಾಗ ಗಲಾಟೆ ಯಾರು ಮಾಡಂಗಿಲ್ಲ. ಆ ತರ ಆಗ್ತದೆ ನೋಡಪ್ಪ. ಸರ್ ಈಗ ಶಾಸಕರ ಗಮನಕ್ಕೋ ಅಥವಾ MP ಗಳ ಗಮನಕ್ಕೋ ಅಥವಾ ಸರ್ಕಾರದ ಗಮನಕ್ಕೋ ತಂದಿದ್ದೀರಾ ನೀವು? ಏನ್ ಹೇಳಿದ್ರು ಅವರು ನಿಮ್ಗೆ ಅಂತ? 2017ರಿಂದನೂ ಕೂಡ ಇಲ್ಲಿ ಆಗಿರ್ತಕ್ಕಂಥ 5-6 ಜನ ಶಾಸಕರಾಗಿದ್ದಾರೆ, 2 ಜನ ಸಂಸದರಿದ್ದಾರೆ. ಆಮೇಲೆ ಈ ಸೂಳೆಕೆರೆ ಇರ್ತಕ್ಕಂಥದ್ದು 3 ಜಿಲ್ಲೆಗೆ 6 ತಾಲೂಕಿನ ಜನಕ್ಕೆ ನೀರಿನ ಅನುಕೂಲ ಐತೆ. ಅಷ್ಟೂ ಶಾಸಕರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಆಮೇಲೆ ನೀವು ಕೇಳಿದ್ರಿ ಸಾಹೇಬ್ರನ್ನ ಏನೇನು ಹೋರಾಟ ಮಾಡಿದಿರಿ ಅಂತ. 1 ತಿಂಗಳ ಕಾಲ ಪ್ರತಿ ಹಳ್ಳಿಗೆ ಜಾಥಾ ಮಾಡಿದೀವಿ, ಪಾದಯಾತ್ರೆ ಮಾಡಿದೀವಿ, ಗುರುಗಳು ಕಟ್ಕೊಂಡು ಹಳ್ಳಿಗೆ ಸುತ್ತಿರ್ತೀವಿ, ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಶಾಸಕರಿಗೆ ಸಂಸದರಿಗೆ ಎಲ್ಲ ಮನವರಿಕೆ ಮಾಡಿ ಮಾಹಿತಿ ಕೊಟ್ಟಿದ್ದೀವಿ, ಮನವಿನೂ ಕೊಟ್ಟಿದ್ದೀವಿ. ಅವ್ರು ಯಾರು ಏನು ಹೇಳ್ತಾರೆ ನಾವು ಸರ್ಕಾರ ಕೇಳಿದೀವಿ, ಅಧಿಕಾರಿಗಳು ಹೇಳ್ತಾರೆ ಮಾಡ್ತೀವಿ ಅನ್ನೋದು ಬಿಟ್ರೆ ಅವ್ರು ಮುಂದುವರಿಯಲ್ಲ. ಸೂಳೆಕೆರೆ ಅನ್ನುವಂಥದ್ದು ನಿಮ್ಮ ಸಂಘಟನೆಗೂ ಅಥವಾ ನಿಮ್ಮ ಸ್ವಾಮೀಜಿಗಳಿಗೂ ಇವ್ರಿಗೆ ಮಾತ್ರ ಬೇಕಿದೆಯಾ ಅಥವಾ ಈ ಸುತ್ತಮುತ್ತ ಇರುವಂತ ಹಳ್ಳಿ ಜನಕ್ಕೂ ಇದು ಬೇಕಿದೆಯಾ ಅಂತ? ಸಾಮಾನ್ಯವಾಗಿ ನೀವು ಕೇಳಿದ ಪ್ರಶ್ನೆ ನನ್ನ ಹತ್ರ ಉತ್ತರ ಇರೋದು, ಈಗ ನಡೀತಾರ ಪ್ರಶ್ನೆ ನೋಡಿದ್ರೆ ಬರೀ ಸಂಘಟನೆಗೆ ಅಷ್ಟೇ ಬೇಕು ಅಂತ ಸಾಮಾನ್ಯ ಜನಪ್ರತಿನಿಧಿಗಳು ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ. ನಾವೇನು ಹೇಳ್ತೀವಿ ಗೊತ್ತಾ, ಇವತ್ತೇನು ಬೆಂಗಳೂರಾಗೆ ಹಾವು ಬಂತು, ಚಿರತೆ ಬಂತು, ಕಳ್ಳಿ ಬಂತು ಅಂತಾರಲ್ಲ, ಆ ಸಮಸ್ಯೆ ಆಗಬಾರ್ದು ಅಂದರೆ ಕೆರೆಗಳು ಉಳಿಬೇಕು. ಏನು ರಘು ಅವ್ರು ಹೇಳ್ದಂಗೆ 6000 ಚಿಲ್ಲರೆ ಎಕರೆ ಅಂದರೆ ಇಲಾಖೆಯವರೇ ತಪ್ಪು ಮಾಹಿತಿ ಕೊಡ್ತಾರೆ. ನೀರಾವರಿ ಇಲಾಖೆಯವರು ಒಂದು ಕೊಡ್ತಾರೆ, ಕಂದಾಯ ಇಲಾಖೆಯವರು ಒಂದು ಕೊಡ್ತಾರೆ, ಆಮೇಲೆ ಜನಪ್ರತಿನಿಧಿಗಳು ಒಂದು ಕೊಡ್ತಾರೆ. ಅವರವರಿಗೆ ತಾರತಮ್ಯ ಐತೆ. ಈಗ ಮೊನ್ನೆ ಲೋಕಾಯುಕ್ತರು ಬಂದು ಮಾಡಿದಾಗಲೂ ಕೂಡ ಅದೇನು ಒಪ್ಪಿಲ್ಲ. ಅವ್ರು ಕೊಟ್ಟಿರೋದು 219 ಎಕರೆ. ಅವರೇ ಒಂದು ಲೋಕಾಯುಕ್ತ ಇದ್ರಾಗೆ ವರದಿ ಕೊಡ್ತಾರೆ. ಇದು ನಮಗೂ ಇದರ ಅರ್ಥ ಆಗಿಲ್ಲ, ವ್ಯತ್ಯಾಸ ಬರ್ತೈತೆ, ಮತ್ತೆ ತನಿಖೆ ಮಾಡ್ತೀವಿ ಅಂತ ಕಳಿಸಿದ್ದಾರೆ. ಇಷ್ಟನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಮೇಡಮ್ ಈಗ ಹೇಳ್ತಾ ಇದ್ರು ಮೇಡಮ್, ಸಂಪೂರ್ಣವಾಗಿ ಕೆರೆ ಅನ್ನುವಂಥದ್ದು ಆಲ್ಮೋಸ್ಟ್ 1200 ಎಕರೆ ಒತ್ತುವರಿ ಆಗಿಬಿಟ್ಟಿದೆ ಅಂತ. ಅದರಲ್ಲಿ ರಾಜಕಾರಣಿಗಳಿಗೆ ಎಷ್ಟಿದೆಯೋ ಗೊತ್ತಿಲ್ಲ ನಮಗೆ. ಇದೇ ಥರ ಮುಂದೆ ಹೋಯ್ತು ಅಂತಂದರೆ ಏನಾಗ್ಬೋದು ಕೆರೆ ಅಂತ? ಸರ್, ಇದೇ ತರ ಮುಂದೆ ಹೋದ್ರೆ ಕೆರೆ ಉಳಿಯೋದು ಕಷ್ಟ ಇದೆ ಸರ್. ಆದಷ್ಟು ಎಲ್ಲರೂ ಸೇರಿ ಕೆರೆ ಉಳಿಸ್ಕೋಬೇಕು, ಒತ್ತುವರಿನ ನಿಲ್ಲಿಸಬೇಕು ಸರ್. ಒಂದೊಂದು ಇಲಾಖೆಯವರು ಒಂದೊಂದು ನಂಬರ್ ಹೇಳ್ತಾರೆ. ಲೋಕಾಯುಕ್ತವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, 219 ಎಕರೆ ಒತ್ತುವರಿ ಆಗಿದೆ ಅಂತಾರೆ. ಇನ್ನೊಂದು ನಿಗಮದವ್ರು ಹೇಳ್ತಾರೆ ಇಲ್ಲ 800-900 ಎಕರೆ ಅಂತಾರೆ. ಈ ಮತ್ತೊಂದು ಕಡೆ ಕಂದಾಯ ಇಲಾಖೆಯವರು ಇಲ್ಲ 1200 ಎಕರೆ ಒತ್ತುವರಿ ಆಗ್ಬಿಟ್ಟು ಒತ್ತುವರಿ ಆಗಿದೆ ಅಂತ ಹೇಳೋ ಅಂತವ್ರು ಅದನ್ನ ಯಾಕೆ ತೆರವು ಮಾಡಕ್ ಹೋಗ್ತಿಲ್ಲ ಅಂತ? ಅಲ್ಲ, ಅದನ್ನ ಅವ್ರು ಸರಿಯಾದ ಕ್ರಮದಲ್ಲಿ ವಿಚಾರಣೆ ಮಾಡಿ ಎಲ್ಲ ಇದನ್ನ ಮಾಡಿದೆ ಅಂದ್ರೆ ಅದು ಕರೆಕ್ಟಾಗಿ ಇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅವರು ಸರಿಯಾದ ರೀತಿಯಲ್ಲಿ ಒಂದು ಜವಾಬ್ದಾರಿ ತಗೊಂಡು ಕ್ರಮ ಕೈಗೊಳ್ಬೇಕು ಅಂತ ನಮ್ಮ ಮನವಿ ಸರ್.
ಈಗ ಲಾಸ್ಟ್ ಟೈಮ್ ಉಪಲೋಕಾಯುಕ್ತರು ಬಂದಿದ್ರು, ವಿಸಿಟ್ ಎಲ್ಲ ಮಾಡಿದ್ರಂತೆ. ಇದನ್ನೇನು ಒತ್ತುವರಿ ಆಗಿದೆ ಎಲ್ಲ ಇಮಿಡಿಯೇಟ್ಲಿ ತೆರವು ಮಾಡಿ ಅಂತ ಹೇಳಿದ್ರಂತೆ. ಯಾರಿಗೆ ಹೇಳಿದ್ರು ಅಂತ? ಈಗ ಸರ್ಕಾರನೇ ಆಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳೇ ಆಗಲಿ, ಲೋಕಾಯುಕ್ತರ ಮೇಲೆ ಸ್ವಲ್ಪನಾದರೂ ಸರ್ಕಾರಕ್ಕೆ, ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಅನ್ನೋದೇನಾದರೂ ಇದ್ದರೆ, ಈಗ ಲೋಕಾಯುಕ್ತರು 219 ಎಕರೆ ಅಂತ ಹೇಳಿದ್ದಾರೆ. ಬಟ್ ಈಗ ಹಿಂದೆ ನಾವು ಇದೇ ನಮ್ಮ ಖಡ್ಗ ಸಂಘಟನೆ ಹೋರಾಟ ಮಾಡಿ ಸರ್ಕಾರದಿಂದ 11 ಲಕ್ಷವನ್ನು ಬಿಡುಗಡೆ ಮಾಡಿಸಿ ಸರ್ಕಾರದವರು ಸರ್ವೆ ಮಾಡಿದ್ದಾರೆ. ಇವತ್ತಿನವರೆಗೂ ಸಹ ಆ ಸರ್ವೆ ಏನಾಗಿದೆ ಅನ್ನೋವಂಥ ವರದಿಯನ್ನು ಯಾರೂ ಸಹ ಬಿಡುಗಡೆ ಮಾಡಿಲ್ಲ. ಎಲ್ಲೂ ಸಹ ಎಷ್ಟೇ ಒತ್ತುವರಿಯಾಗಿದೆ, ಕೆರೆ ಜಾಗ ಎಷ್ಟು ಅನ್ನತಕ್ಕಂಥದ್ದನ್ನು 11 ಲಕ್ಷ ಸರ್ಕಾರಿ ಹಣ, ನಮ್ಮ ತೆರಿಗೆ ಹಣವನ್ನು ಖರ್ಚು ಮಾಡಿ ಸರ್ವೆ ಮಾಡಿರೋದು ಇವತ್ತಿನವರೆಗೂ ವರದಿ ಬಿಡುಗಡೆ ಆಗಿಲ್ಲ. ಆ ವರದಿಯನ್ನು ಬಿಡುಗಡೆ ಮಾಡಿ ಎಷ್ಟು ಒತ್ತುವರಿಯಾಗಿದೆ ಅಂತಕ್ಕಂಥದ್ದನ್ನು ಲೋಕಾಯುಕ್ತರ ಮೇಲೆ ಏನಾದರೂ ಸರ್ಕಾರಕ್ಕೆ, ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪನಾದರೂ ಗೌರವ ಇದ್ದರೆ ಆ ಒತ್ತುವರಿಯನ್ನು ತೆರವುಗೊಳಿಸಿ ಸೂಳೆಕೆರೆಯನ್ನು ಉಳಿಸಬೇಕು. ಇದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆ, ಭಾರತದಲ್ಲೇ ಮೊದಲನೇ ದೊಡ್ಡ ಕೆರೆ ಆಗಿರೋದ್ರಿಂದ ನಮ್ಮ ಭಾರತದ ಹೆಮ್ಮೆ ಈ ಸೂಳೆಕೆರೆಯನ್ನು ದಯವಿಟ್ಟು ಉಳಿಸ್ಕೊಳ್ಳೋಂಥ ಕೆಲಸ ನಮ್ಮ ಎಲ್ಲರ ಕರ್ತವ್ಯ, ಸರ್ಕಾರದ ಕರ್ತವ್ಯ ಆಗಿದೆ. ದಯವಿಟ್ಟು ಉಳಿಸೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ನೀವೊಂದು ಮಾತು ಹೇಳಿದ್ರಿ, ನಮ್ಮ ಒಂದು ತೆರಿಗೆ ಹಣದಲ್ಲಿ 11 ಲಕ್ಷ ಖರ್ಚು ಮಾಡ್ತಾರೆ, ಕೆರೆನ ಒಂದು ಸರ್ವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಸರ್ವೆ ರಿಪೋರ್ಟ್ ಯಾರಾದರೂ RTI ಹಾಕಿದ್ದೀರಾ? ನೀವು ಸರ್ವೆ ಮಾಡಿದ್ದೀರಾ? ಸರ್ವೆ ರಿಪೋರ್ಟ್ ಏನು ಎತ್ತ ಅಂತ ನಮಗೊಂದು ಮಾಹಿತಿ ಕೊಡಿ ಅಂತ ಯಾರಾದರೂ RTI ಮುಖಾಂತರ ಏನಾದರೂ ಕೇಳಿದ್ದೀರಾ? ನಮ್ಮ ಖಡ್ಗ ಸಂಘಟನೆಯಿಂದ ನಾವು RTI ಹಾಕಿ ಕೇಳಿದ್ದೀವಿ. ಇವತ್ತಿನವರೆಗೂ ಸಹ ವರದಿಯನ್ನು ಯಾರೂ ಕೊಟ್ಟಿಲ್ಲ. ಪ್ರತಿಯೊಂದು ಇಲಾಖೆಗೂ ಯಾವ ಇಲಾಖೆನೂ ಬಿಟ್ಟಿಲ್ಲ. ನಾವು ಖಡ್ಗ ಸಂಘದಿಂದ ಎಲ್ಲದಕ್ಕೂ RTI ಹಾಕಿ ಎಲ್ಲದರಲ್ಲೂ ದಾಖಲೆ ಕೇಳಿದೀವಿ, ಯಾವ್ದು ಕೂಡ ರೆಡಿ ಇಲ್ಲ. ಇಲ್ಲಿ ಸರ್ ಮೇನ್ ಆಗಿ ಬಂದ್ಬಿಟ್ಟು ಎಲ್ಲ ರಾಜಕೀಯ. ಈ ರಾಜಕೀಯ ಅಂದ್ರೆ ತುಂಬಾ ವರ್ಷ ಆಗ್ಬಿಟ್ಟಿದೆ. ಇಲ್ಲಿ ಸುತ್ತಮುತ್ತ ಸಾವಿರಾರು ಹಳ್ಳಿಗಳು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಇಲ್ಲಿ ಇದನ್ನ ನಾವು ಉಳಿಸ್ಕೋಬೇಕು. ಸಾವಿರಾರು ಜನ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಇದನ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಹುಟ್ಟಿ ಏನ್ ಸಾರ್ಥಕ? ಇವತ್ತಿನ ಜನ ಇದೀವಿ, ನಾವು ಇಂಥ ಕೆರೆ ಕಟ್ಟಕ್ಕಾಗಲ್ಲ. ನಮ್ಮ ಇನ್ನೋರು ಕಟ್ಟೋಗಿರೋದನ್ನ ಉಳಿಸ್ಕೊಳಕ್ ನಾವು ಪ್ರಯತ್ನ ಮಾಡೋಣ. ನಮ್ಮ ಖಡ್ಗ ಸಂಘದ 8 ವರ್ಷದಿಂದ ಹೋರಾಡ್ತಾ ಇದೀವಿ ಸರ್. ಒಂದು ಇಲಾಖೆಯಿಂದ ಯಾವುದನ್ನು ಅವ್ರು ಪ್ರಾಪರ್ ಆಗಿ ಡಾಕ್ಯುಮೆಂಟ್ ಕೊಡಕ್ಕೆ ರೆಡಿ ಇಲ್ಲ. ಇದರಿಂದ ನಾವು ಸತತವಾಗಿ ಇನ್ನೂ ಹೋರಾಡ್ತಾ ಇದೀವಿ. ಇದು ಇಲ್ಲಿಗೆ ಬಿಡಲ್ಲ ನಾವು. ಖಂಡಿತವಾಗಿ ಇದನ್ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಜನಗಳು ಸ್ವಲ್ಪ ಸಪೋರ್ಟ್ ಮಾಡಬೇಕು. ರೈತರಾಗ್ಲಿ ಸರ್, ನಾವು ಬೇರೆ ಯಾರ್ದೋ ರೈತರ ಜಾಗ ಬಿಡ್ರಿ ಅಂತ ಹೇಳ್ತಿಲ್ಲ. ರೈತರಿದ್ರೆ ರೈತರು ತಗೊಳ್ಳಿ, ಕೆರೆಗೆ ಬಿಡಿ. ಕೆರೆ ಲಕ್ಷಾಂತರ ಜನ ಕುಡಿಯೋ ನೀರಿನ ವ್ಯವಸ್ಥೆ ಇರೋದು, ಇದನ್ನ ನಾವು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವೇನಾರು ಕಟ್ಟಕ್ಕಾಗುತ್ತಾ ಈ ತರ ಕೆರೆ? ಹೇಳಿದ್ರಿ ಸರ್, 8 ವರ್ಷಗಳಿಂದನೂ ಕೂಡ ಹೋರಾಟವನ್ನ ಮಾಡ್ತಿದ್ದೀವಿ. ಅಟ್ಲೀಸ್ಟ್ ನಮ್ಮ ಕೆರೆನ ಉಳಿಸ್ಕೊಳ್ಬೇಕಂತ ನೀವು ಹೇಳಿದ್ರಿ. ಭಾರತದಲ್ಲಿ ನಂಬರ್ 1 ಇದು ವಿಸ್ತೀರ್ಣ ಹೊಂದಿರುವಂತದ್ದು ದೊಡ್ಡ ಕೆರೆ ಅಂತ ಹೇಳ್ಬಿಟ್ಟು. ಅದು ಉಳ್ಕೊಂಡ್ರೆ ನೀವು ಹೇಳಿದ್ರಿ ಇನ್ನೊಂದು 16 ಹಳ್ಳಿಗಳಿಗೆ ನೀರು ಹೋಗುತ್ತೆ, ಜೀವಗಳು ಉಳ್ಕೊಳ್ತವೆ ಅಂತ. ಇದೇ ರೀತಿ ಅವನತಿ ಆಗ್ತಾ ಹೋಯ್ತು ಅಂತಂದ್ರೆ ಮುಂದೆ ಏನಾಗಬಹುದು ಇದು ಅಂತ? ಸರ್ ಖಂಡಿತ ತುಂಬಾ ವರ್ಷ ಆಗುತ್ತೆ. ಈಗ ಲಾಸ್ಟ್ ಒಂದ್ಸರಿ ಬರಗಾಲ ಬಂದಾಗ ಇಲ್ಲಿ ಕುಡಿಯಕ್ಕೆ ನೀರೇ ಇರಲಿಲ್ಲ. ಫುಲ್ ಎಲ್ಲ ಕೆರೆ ಖಾಲಿ ಆದಾಗ ರೈತರು 2,000 ಜನ ರೈತರು ಬಂದು ಇಲ್ಲೆಲ್ಲ ಸಂಘಟನೆ ಮಾಡಿ ನೀರು ಬಿಡ್ರಿ ಅಂದ್ರು. ಈಗ ನಾವು 8 ವರ್ಷದಿಂದ ಇದೇ ಪ್ರಯತ್ನ ಮಾಡ್ತಾ ಇದೀವಿ. ಆ ಇರ್ತಕ್ಕಂಥ ಏನು ನೀರು ಹೋಗಿರ್ಬೇಕಾರೆ, ಏನು ಬರಗಾಲ ಬಂದಿರ್ಬೇಕಾರೆ ಹುಮ್ಮಸ್ಸು ರೈತರಿಗೆ ಇವಾಗಿಲ್ಲ. ಖಂಡಿತ ಅವ್ರು ಬರಲೇಬೇಕು, ಎಲ್ಲಿಗೂ ಹೋಗಂಗಿಲ್ಲ ಸರ್, ಕರೆಸ್ಕೊಳ್ತಾರೆ. ಆ ಶಾಂತ ಸಾಗರ ಕೆರೆ ಅದು ಯಾರ ಸೊತ್ತಲ್ಲ. ಖಂಡಿತವಾಗಿ ಯಾರಿಗೂ ಮೋಸ ಆಗದಂಗೆ ರೈತರ ಜಾಗ ರೈತರಿಗೆ ಹೋಗ್ಲಿ, ಕೆರೆ ಜಾಗ ಕೆರೆಗೊಳಿಲಿ. ಬರೀ ಕೆರೆ ಉಳಿಸೋದಲ್ಲ, ಇದು ತುಂಬಾ ಹೂಳು ತುಂಬಿದೆ ಸರ್. ಏನಂತ ಹೇಳಿದ್ರೆ ಏನೋ ಲಾಸ್ಟ್ ಬರಗಾಲ ಬಂದಾಗ ಇದು ಫುಲ್ ಖಾಲಿ ಇರ್ಬೇಕಾದ್ರೆ ನೋಡಿದ್ವಿ, ಫುಲ್ ಹೂಳು ತುಂಬಿದೆ ಸರ್. ಇದನ್ನೇನಾದ್ರೂ ಹೂಳು ಎತ್ಸ್ಬಿಟ್ಟು ಎಲ್ಲ ಇದನ್ನ ಮಾಡಿದ್ರೆ ನಾವೇನೀಗೇನು ಸಾವಿರಾರು ಹಳ್ಳಿಗಳು ನೀರು ಕುಡಿತಾ ಇದಾವ, ಲಕ್ಷಾಂತರ ಹಳ್ಳಿಗಳು ಕೂಡ ನಾವು ನೀರಿನ ವ್ಯವಸ್ಥೆ ಮಾಡ್ಬೋದು ಇಲ್ಲಿಂದ. 8 ವರ್ಷಗಳಿಂದಲೂ ಕೂಡ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡೇ ಬಂದಿದೆ. ಆದರೂ ಕೂಡ ಯಾವುದೇ ರೀತಿಯಂಥ ಪ್ರಯೋಜನ ಇಲ್ಲ. ಆಗುವಂಥ ಅಕ್ವೇರ್ ಆಗ್ತಿರೋಂಥ, ಒತ್ತುವರಿ ಆಗ್ತಿರೋಂಥ ಆಗ್ತಾನೇ ಇದೆ. ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ಸರ್, ನಾವೀಗ ಲೋಕಾಯುಕ್ತಕ್ಕೆ ಕೇಸ್ ದಾಖಲು ಮಾಡಿ ಆಗಿದೆ. ಲೋಕಾಯುಕ್ತರು ನಮಗೆ ಸರಿಯಾದ ಮಾಹಿತಿ ಕೊಡೋದು ನಮ್ಮ ಸ್ಪಂದಿಸ್ತಾ ಇದ್ದರೆ ನಾವು ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಇಲ್ಲಿ ಹಗಲು ರಾತ್ರಿ ದನ, ಕರ, ಕುರಿ, ಮೇಕೆ, ನಮ್ಮ ರೈತರು ಏನಿದಾವ ಸುತ್ತಲೂ ಇರ್ತಕ್ಕಂಥ ರೈತರ ಕೆರೆ ಎಲ್ಲವನ್ನು ತಗೊಂಡು ಇಲ್ಲೇ ಹಗಲು ರಾತ್ರಿ ಧರಣಿ ಮಾಡ್ತೀವಿ. ಇದು ಕೊನೆ ಅಂತ್ಯ. ಯಾವುದೇ ಕಾರಣಕ್ಕೂ ಕೆರೆ ಹಾಳಾಗ್ಲಿಕ್ಕೆ ನಾವು ಬಿಡಲ್ಲ. ಯಾಕೆ ಅಂದರೆ ಇಲ್ಲಿಂದ ನಾನು ಹೇಳಿದ್ನಲ್ಲ, ಕುಡಿಯೋ ನೀರಿಗೆ ಎಷ್ಟು ಅನುಕೂಲ ಐತೆ ಅಂದರೆ ಅಷ್ಟು ಅನುಕೂಲ ಐತೆ. ಪ್ರಾಣಿ ಪಕ್ಷಿಗಳಿದೆ, ಮೀನುಗಾರಿಕೆ ನಡೀತಾ ಐತೆ. ದಿನ ಸಾವಿರಾರು ಜನ ಮೀನು ಹಿಡಿದು ಜೀವನ ಮಾಡ್ತಾರೆ. ಕೆಳಗೆ ಫಿಶ್ ಫಾರಮ್ ಕೂಡ ಐತೆ, ಅವರು ಮೀನುಗಾರಿಕೆ ಮಾಡಿ ಅವರು ಮಾಡ್ತಾರೆ. ಆಮೇಲೆ ಈಗಾಗಲೇ 2-3 ಪ್ರವಾಸೋದ್ಯಮದವರು ಬೋಟ್ಗಳೆಲ್ಲ ಮಾಡಿದ್ದಾರೆ, ಹೋಟ್ಲ್ ಮಾಡಿದ್ದಾರೆ. ಅವ್ರಿಗೆ ದಿನ ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗ್ತಾಯಿದೆ. ಈ ಕೆರೆ ಅಭಿವೃದ್ಧಿ ಆಯಿತು ಅಂದರೆ ನಮಗೆ ಯಾರಿಗೂ ಅಲ್ಲ, ರೈತರಿಗೆ ನೀರಾಗ್ಬೋದು. ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ಬೇಕಾದಷ್ಟು ಲಾಭ ಐತೆ.
ಈಗ ಇವ್ರು ಹೇಳ್ತಾ ಇದ್ರು ಸರ್, ಈ ಕೆರೆ ಇರೋದ್ರಿಂದ ತುಂಬಾ ಕುಟುಂಬಗಳು ಜೀವನ ಮಾಡ್ತಾರೆ. 1,000 ಜನ ಮೀನು ಹಿಡಿತಾರೆ, ಇನ್ನೊಂದಷ್ಟು ಜನ ಅಂಗಡಿ ಮುಂಗಟ್ಟುಗಳು ಹಾಕೊಂಡಿದ್ದಾರೆ. ಒಂದು ರೀತಿ ಇದು ಪ್ರವಾಸಿ ತಾಣ ಅಂತ ಮುಂದಿನ ದೊಡ್ಡ ಮಟ್ಟದಲ್ಲಿ ಮಾಡ್ತು ಅಂತಂದ್ರೆ ಟೂರಿಸಂ ಪ್ಲೇಸ್ ಆಗುತ್ತೆ, ಬೇರೆ ಬೇರೆ ದೇಶಗಳಿಂದನೂ ಕೂಡ ಬರ್ತಾರೆ. ಅವಾಗ ನಮ್ಮ ಒಂದು ಗೌರ್ಮೆಂಟ್ಗೆ ಲಾಭ ಇರೋಂಥದ್ದು. ಆದ್ರೆ ಯಾಕೆ ಗೌರ್ಮೆಂಟ್ ಈ ರೀತಿ ನಿರ್ಲಕ್ಷ್ಯ ಅಂತ? ಆದರೆ ನಿರ್ಲಕ್ಷ್ಯ ಅಂದರೆ ಇಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಶಾಸಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಇದ್ರ ಬಗ್ಗೆ ವಿಸ್ತಾರ ಮಾಡ್ತಕ್ಕೆ ಬಂದಿರತಕ್ಕಂಥ ನ್ಯೂಸ್ 18 ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದರಗೂ ಈ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಶ್ರೀಮಂತವಾದ ತಾಲೂಕು ಅಂದರೆ ಅದು ಚನ್ನಗಿರಿ ತಾಲೂಕು. ಆ ತಾಲೂಕು ಶ್ರೀಮಂತ ತಾಲೂಕು ಯಾಕೆ ಬಂದಿದೆ ಅಂದರೆ ಇಲ್ಲಿರ್ತಕ್ಕಂಥ ಸೂಳೆಕೆರೆಯಿಂದ ನಮಗೆ ಶ್ರೀಮಂತ ತಾಲೂಕು ಅಂತ ಬಂದಿದೆ. ಅದ್ರ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಸಾರ್ವಜನಿಕರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬೇರೆ ಜಮೀನು ಬೇಕಾಗಿಲ್ಲ, ನಮಗೆ ಇಲ್ಲಿರ್ತಕ್ಕಂಥ ಕೆರೆ, ನಮಗೆ ಕೆರೆ ಏನಿದೆ ಆ ಒತ್ತುವರಿಗಿರೋದನ್ನ ಬಿಟ್ಕೊಟ್ರೆ ಸಾಕಾಗಿದೆ. ಇದರಿಂದ ಎಷ್ಟೋ ಲಕ್ಷಾಂತರ ಜನ ನೀರು ಕುಡಿತಾ ಇದ್ದಾರೆ. ಇಲ್ಲಿಂದ ದುರ್ಗದವರೆಗೂ ನೀರು ಹೋಗ್ತಾ ಇದೆ, ಲಕ್ಷಾಂತರ ಜನ ನೀರು ಕುಡಿತಾ ಇದ್ದಾರೆ. ಅದೆಲ್ಲರಿಗೂ ಅನುಕೂಲ ಆಗಬೇಕು. ಈ ಕೆರೆ ಉಳಿವಿಗಾಗಿ ಕೆರೆಬಿಲ್ಚಿ ಸುತ್ತಮುತ್ತ ಗ್ರಾಮಗಳು, ಚಿತ್ರದುರ್ಗ ತನಕ ಹೋಗ್ತಿರೋ ಕುಡಿಯೋ ನೀರು ಎಲ್ಲ ಜನಗಳಿಗೆ ಅರಿವು ಇದೆ ಈ ಕೆರೆ ಉಳಿಬೇಕು ಅಂತ ಹೇಳಿ. ಅಂದರೆ ಮುಂದೆ ಬರ್ತಾ ಇಲ್ಲ. ಮುಂದೆ ಬರ್ತಾ ಇರೋದು ಖಡ್ಗ ಸಂಘ ಮತ್ತು ಸೂಳೆಕೆರೆ ಸಂರಕ್ಷಣಾ ಸಮಿತಿ. ಮುಂದೆ ಈ ಖಡ್ಗ ಸಂಘ ಮತ್ತು ಸೂಳೆಕೆರೆ ಸಂರಕ್ಷಣಾ ಸಮಿತಿ ಏನು ನಿರ್ಣಯ ಕೈಗೊಳ್ಳುತ್ತೆ, ಈ ಎಲ್ಲ ಹಳ್ಳಿಗಳಲ್ಲಿ ಜನ ಅವ್ರ ಪರವಾಗಿ ಇದ್ದೇ ಇರ್ತಾರೆ. ಇವರು ಯಾವ ಮಟ್ಟಕ್ಕೆ ಕಾನೂನು ಹೋರಾಟ ಮಾಡ್ತಾರೆ ಅವ್ರ ಜೊತೆಗೆ ಎಲ್ಲರೂ ಇದ್ದೀವಿ ನಾವೆಲ್ಲ. ಇವ್ರು ಹೇಳ್ತಾ ಇರುವಂಥದ್ದು ಕೆರೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ, ಎಂಥ ಹೋರಾಟಕ್ಕೂ ಕೂಡ ರೆಡಿ ಇದ್ದೀವಿ ಅಂತ ಹೇಳ್ತೀವಿ. ನೀವು ಕೂಡ ಅಷ್ಟೇ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀರಾ ಇಲ್ವಾ ಅಂತ? ನಮಗೆ ಸೂಳೆಕೆರೆ ಇರಬೇಕು, ಈ ಕೆರೆ ಚೆನ್ನಾಗಿದ್ರೆ ಚೆನ್ನಾಗಿ ಅಂತ ಅಷ್ಟೇ ಹೇಳೋದು ಸರ್. ಇವತ್ತು ಕೆರೆ ಅಥವಾ ನೀರು ಸರ್ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಸರ್, ಇಡೀ ನಮ್ಮ ಇಕೋಸಿಸ್ಟಮ್ಮು ಕರೆಕ್ಟ್ ಅಂದರೆ ಸಮತೋಲನವಾಗಿರಬೇಕು ಅಂದರೆ ಸರ್ ಕೆರೆ ನೀರು ಭಾಳ ಇಂಪಾರ್ಟೆಂಟು. ನೀರಿದ್ದರೆ ಸರ್ ಇವತ್ತು ಸಕಲ ಜೀವರಾಶಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ. ಸೊ ಇಂಥ ಒಂದು ಕಂಡೀಷನಲ್ಲಿ ನಾನು ಈ ಮೂಲಕ ರೈತರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ, ನಮ್ಮ ಮಹಾನ್ ರಾಜಕೀಯ ನಾಯಕರುಗಳಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಹೇಳ್ತೀನಿ. ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದರು ಬೇರೆ ಮೂಲಕ, ಸಾಧ್ಯವಾದರೆ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ, ಸಾಧ್ಯವಾದರೆ ಪ್ಯಾರಾಮಿಲಿಟರಿ ಫೋರ್ಸನ್ನು ತಂದುಬಿಟ್ಟು ನಾವು ಒತ್ತುವರಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿಯನ್ನು ನೀಡಿದರು. ಸೊ ಆ ವಿಷಯವಾಗಿ ದಯವಿಟ್ಟು ಸಾಧ್ಯವಾದಷ್ಟು ಬೇಗ ನೀವು ಒತ್ತುವರಿಯನ್ನು ಕ್ಲಿಯರ್ ಮಾಡಿಕೊಡ್ರಿ, ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳಿ. ನಾಳೆ ನೀವು ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಟು ಸೂಳೆಕೆರೆ ಜಾಗ ಇಷ್ಟು ಅಂತ ಅದ್ಬಸ್ತು ಮಾಡಿಕೊಟ್ರೆ ನಾಳೆ ನಾವು ಸರ್ಕಾರದಿಂದ 1 ರೂಪಾಯಿನೂ ಕೂಡ ಕೇಳಲ್ಲ ಸರ್. ನಮ್ಮ ಸಂಘದಿಂದಲೇ ನಾವು ಈ ಸೂಳೆಕೆರೆಯ ಹೂಳನ್ನು ಹೆಚ್ಚಿಬಿಟ್ಟು ಸೂಳೆಕೆರೆಯಲ್ಲಿ ಕಡಿಮೆ ಅಂದರೆ ಸರ್ ಒಂದು 3 TMC ನೀರು ಶೇಖರಣೆ ಆಗಬೇಕು, ಆ ರೀತಿ ಒಂದು ಪ್ಲ್ಯಾನ್ ಮಾಡಿದ್ವಿ ಸರ್. ಆ ಪ್ಲ್ಯಾನ್ ಮಾಡಲಿಕ್ಕೆ ದಯವಿಟ್ಟು ಎಲ್ಲರೂ ಕೂಡ ನೀವು ಸಹಕಾರ ಮಾಡಿ. ಈ ಮೂಲಕ ಮತ್ತೊಮ್ಮೆ ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಸುಖದ ವೈಭೋಗದ ಜೀವನಕ್ಕೋಸ್ಕರ ಕೆರೆಯನ್ನು ಹಾಳು ಮಾಡೋದು ಬೇಡ. ಯಾಕೆಂದರೆ ನಾವು ಮುಂದಿನ ಪೀಳಿಗೆಗೆ ಉತ್ತಮವಾದ ನೀರು, ಉತ್ತಮವಾದ ಗಾಳಿ ಮತ್ತು ಬೆಳಕನ್ನು ಕೊಟ್ಟೋಗಬೇಕು. ಇಷ್ಟೇ ನಮ್ಮ ಜವಾಬ್ದಾರಿ. ಅದು ಬಿಟ್ಟು ನಾವು ಮಕ್ಕಳಿಗೆ ಕೋಟಿಗಟ್ಟಲೆ ದುಡ್ಡು ಮಾಡಬೇಕು, ನಾವು ಒತ್ತುವರಿ ಮಾಡ್ಕೊಂಡು ಕೆರೆ ಹೊಡ್ಕೋಬೇಕು ಅನ್ನೋ ಆ ಒಂದು ಮನಸ್ಸಿಂದ ಹೊರಗೆ ಬರ್ರಿ. ಇನ್ನೊಂದು ವಿಷಯ, ಮುಖ್ಯವಾದ ವಿಷಯ, ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ಕ್ಲೀನಾಗಿ ಹೇಳ್ತಾ ಇದ್ದೀನಿ, ನೀವಾಗೇ ಬಿಟ್ಕೊಟ್ರೆ ತುಂಬ ಅಂದರೆ ಎಲ್ಲರೂ ಕೂಡ ಅನುಕೂಲನೇ, ಒಳ್ಳೆಯದೇ. ನೀವು ಮತ್ತು ಅದರಲ್ಲೂ ಕೂಡ ಅಟಾಚಟ ಮಾಡಿದ್ರಿ ಅಂತ ಹೇಳಿದ್ರೆ ಕರ್ನಾಟಕ ಲ್ಯಾಂಡ್ ಗ್ರ್ಯಾಬಿಂಗ್ ಸ್ಪೆಷಲ್ ಕೋಟ ಅಂತ ಇದೆ. ಆಯಾ ಒತ್ತುವರಿ ಇರತಕ್ಕಂಥ ಜಾಗದ ಪಾಣಿ ಅಥವಾ ಏನೇನೋ ಇಲ್ಲಿಗೆಲ್ಲ ಮಾಡಿಸ್ಕೊಂಡಿರ್ತಾರಲ್ಲ ಸರ್, ಆ ಡಾಕ್ಯುಮೆಂಟ್ಗಳನ್ನು ಆ ಕರ್ನಾಟಕ ಲ್ಯಾಂಡ್ ಗ್ರ್ಯಾಬಿಂಗ್ ಸ್ಪೆಷಲ್ ಕೋರ್ಟ್ಗೆ ಕೊಟ್ಟರೆ ಇಮಿಡಿಯೇಟಾಗಿ ಬಂದುಬಿಟ್ಟು ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿರಲ್ಲ ಸರ್ ಅವ್ರ ಮೇಲೆ ಕೇಸ್ ಹಾಕಿ ಕಡಿಮೆ ಅಂದರೆ 2 ವರ್ಷ ಜೈಲು ಶಿಕ್ಷೆ ಆಗ್ತದೆ. ಸೊ ಹಾಗಾಗಿ ದಯವಿಟ್ಟು ಆ ಲೆವೆಲ್ಗೆ ಯಾರು ಹೋಗೋದು ಬೇಡ. ದಯವಿಟ್ಟು ನೀವು ಕೆರೆ ಜಮೀನುಗಳನ್ನು ಇಷ್ಟು ವರ್ಷ ಬಳಸ್ಕೊಂಡಿದ್ದೀರಿ, ಅದರಿಂದ ನೀವು ಜೀವನ ಕಟ್ಕೊಂಡಿದ್ದೀರಿ, ನಿಮ್ಮ ಸಂಸ್ಕಾರಗಳನ್ನ ಕಟ್ಕೊಂಡಿದ್ದೀರಿ. ಸಾಕು, ಇನ್ಮೇಲೆ ಕೆರೆಗಳಿಗೆ ಕಾಳಿ ಕೊಟ್ಬಿಟ್ಟು ಕೆರೆಯನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಚನ್ನಗಿರಿ ತಾಲೂಕು ರೈತರು ಇದಾರಲ್ಲ, ಅಡಿಕೆ ಬೆಳೆಸ್ಕೊಂಡು ದುಡಿಮೆ ಮಾಡ್ತಿದಾರಲ್ಲ, ಅನ್ನ ತಿಂತಾರಲ್ಲ, ಅವರಿಗೆ ಸ್ವಲ್ಪ ಧ್ಯಾನ ಇರಬೇಕು. ನನಗೆ ಯಾವ ರೀತಿ ಅನ್ನ ಬರ್ತಾ ಇದೆ ಅಂತ. ಕೆರೆ ನೀರಿಲ್ಲ ಅಂದರೆ ಬಂದಿಲ್ಲಿ ಧರಣಿ ಮಾಡ್ತಾರೆ. ನಾನು ಹೋಗಿ ಅಲ್ಲಿ ಚಾನಲ್ ನೀರು ಬಿಡ್ರೆ ನನ್ನ ಮೇಲೆ ಕೇಸ್ ಹಾಕಕ್ಕೆ ಬರ್ತಾರೆ. ಹಾಂ, ಇದು ಎಂತ ನ್ಯಾಯ ಇದು? ನನಗೆ ನೀರು ಬೇಕಾ? ನಾನು ಮಸೀದಿ ಕಟ್ತಾ ಇದ್ದೀನಿ, ನಾನು ನೀರು ಬೇಕಾ? ಇದಕ್ಕೆ ಬೇಕಾ? ನನಗೆ ಒಬ್ಬನಿಗೆ ನೀರು ಬೇಕಾಗಿಲ್ಲ. ಇದು ಹೆಚ್ಚು ಕಮ್ಮಿ ನಾನು ಹೇಳ್ತಾ ಇದ್ದೀನಲ್ಲ, 4 ಜಿಲ್ಲೆಗೆ ನೀರು ಹೋಗ್ತಿರೋದು. 700 ಹೆಚ್ಚು ಕಮ್ಮಿ 750 ಹಳ್ಳಿಗಳಿಗೆ ನೀರು ಹೋಗ್ತಾ ಇದೆ ಇಲ್ಲಿಂದ. ಜನರೇ ಅರ್ಥ ಮಾಡ್ಕೊಳ್ರಿ. ಈ ಸೂಳೆಕೆರೆ ಉಳಿಸಿಲ್ಲ ಅಂದರೆ ನಿಮ್ಮ ತೋಟಗಳು ಎಲ್ಲ ಹೋಗ್ತವೆ. ದಯವಿಟ್ಟು ಎಲ್ಲ ನಮ್ಮ ಇಲಾಖೆಯವರು ಗಮನಕ್ಕೆ ಎಲ್ಲ ಬಂದು, ರಘು ಹೇಳ್ದಂಗೆ, ನನಗಂತಂಗೆ ರಘು ಹೇಳ್ದಂಗೆ 4 TMC ಕೆಪಾಸಿಟಿ ಇರೋದು. 4 TMC ಕೆಪಾಸಿಟಿ ಕಡಿಮೆನಾ? ಹಾಂ, ದಯವಿಟ್ಟು ನೀವು ಸಹಕಾರ ಕೊಟ್ಟರೆ ನಮ್ಮ ದುಡ್ಡಿಂದಾನೆ. ಅಲ್ಲ, ಒತ್ತುವರಿ ಏನಾದರೂ ಇದೇ ಥರ ಡಿಲೇ ಮಾಡ್ಕೊಂಡು ಹೋಯ್ತು ಅಂತಂದರೆ ಎಲ್ಲರೂ ಕೂಡ ಅಷ್ಟೇ ಏನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೀರಿ ಸರ್? ನಾನು ನೋಡ್ರಿ, ಎಲ್ಲ ಯಾರು ಲೆವೆಲಿಗೆ ಹೋಗಬೇಕು ಹೈ ಲೆವೆಲ್ಗೆ ತನಕ ನಾವು ಹೋಗಕ್ಕೆ ರೆಡಿ ಇದ್ದೀವಿ. ಹಾಂ,
ನಮಗೋಸ್ಕರ ಬೇಕಾಗಿಲ್ಲ, ನಮ್ಮ ಮನೆಯವ್ರಿಗೆ ಬೇಕಾಗಿಲ್ಲ ನೀರಿದು, ಎಲ್ಲರಿಗೂ ಹೋರಾಟ ಮಾಡೋಕ್ಕೂ ರೆಡಿ, ಕೆರೆ ಮಾತ್ರ ನಾವು ಯಾವ್ದೋ ಕಾರಣ ಬಿಟ್ಕೊಡಲ್ಲ ಅಂತ. ಕೊಡಲ್ಲ. ದಯವಿಟ್ಟು ನಾವು ಎಲ್ಲರಿಗೆ ಅದೇ ಹೇಳ್ತಿರೋದು, ದಯವಿಟ್ಟು ಯಾರು ಮಣ್ಣು ಹಾಕೊಂಡು ಈಗ ಒತ್ತುವರಿ ಮಾಡ್ಕೊಂತಾರೆ, ದಯವಿಟ್ಟು ಬಿಡ್ರಿ. ಎಷ್ಟಂತ ತಿಂತೀರಾ, ಹೊಟ್ಟೆ ಇರೋದು ಇಷ್ಟೇ, ಸ್ವಲ್ಪನೇ ಇರೋದು ಹೊಟ್ಟೆ. ದಯವಿಟ್ಟು ಜಾಸ್ತಿ ತಿನ್ನೋದು ಬಿಡ್ರಿ. ಎಲ್ಲರಿಗೆ ಹೇಳ್ತಿರೋದು, ನನಗೆ ಇಸ್ಕೊಂಡೇ ಹೇಳ್ತಿರೋದು, ನನಗೆ ಬೇಕಾಗಿಲ್ಲ, ಇರೋದೇ ಅಷ್ಟೇ ಹೊಟ್ಟೆ. ಎಷ್ಟಂತ ತಿರ್ಗಾಡ್ತೀವಿ, ಎಷ್ಟಂತ ತಿಂತೀರಾ. ದಯವಿಟ್ಟು ಕೆರೆಗಳನ್ನು ಉಳಿಸ್ಕೊಳ್ರಿ, ಇಲ್ಲ ಅಂದರೆ ಭಾಳ ತೊಂದರೆ ಇದೆ. ನಿಮ್ಮ ಜನ್ರೇಷನಿಗೆ ನೀವು ಏನು ಕೊಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ ಅಂತ ಏನು ನಿಮಗೆ ಬಾಯಕ್ಕೆ ಬರಲ್ಲ. ಬರೀ ದುಡ್ಡು ತಿನ್ನಲ್ಲ, ದುಡ್ಡಿದ್ರೆ ತಿನ್ನೋಕ್ಕಾಗುತ್ತೆ. ನೀವೆಲ್ಲರೂ ದಯವಿಟ್ಟು ನೀರು ಉಳಿಸ್ಕೊಳ್ರಿ, ಕೆರೆಗಳು ಉಳಿಸ್ಕೊಳ್ರಿ ದಯವಿಟ್ಟು. ಎಲ್ಲ ನಮ್ಮ ಸರ್ಕಾರದವರಿಗೆ ಅದೇ ಹೇಳ್ತಿರೋದು, ಯಾವ್ಯಾವ ಎಲ್ಲ ಕಡೆ ಏನೇನು ಕೆರೆ ಇದೆ ದಯವಿಟ್ಟು ಸರ್ವೆ ಮಾಡಿ ಉಳಿಸ್ಕೊಂಡು ಪೂರ್ತಿ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಖಡ್ಗ ಸಂಘದಿಂದ. ಕೇಳಿದ್ರಲ್ಲ ಈ ಸೂಳೆಕೆರೆ ಅಕ್ಕಪಕ್ಕದ ಗ್ರಾಮಸ್ಥರ ಮಾತು. ಯಾರೆಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿದ್ರೆ ನೀವೇ ವಾಪಸ್ ಕೊಡಿ, ಇಲ್ಲ ಅಂತಂದ್ರೆ ಅವರೇ ಬಂದು ಒತ್ತುವರಿ ಮಾಡುವಂಥದ್ದು ಬೇಡ. ಜೊತೆಗೆ ಈ ಒಂದು ಸೂಳೆಕೆರೆ ಅನ್ನುವಂಥದ್ದು ಏಷ್ಯಾದ 2ನೇ ಅತಿ ದೊಡ್ಡ ಕೆರೆ ಅಂತ ಹೇಳ್ತಿದ್ದಾರೆ. ಇದು ಒಂದು ರೀತಿಯಂಥ ಗೌರವ ನಮಗೆ, ಅದನ್ನು ನಾವು ಉಳಿಸ್ಕೊಳ್ಬೇಕು. ಈ ಒಂದು ಕೆರೆಯಿಂದ ಸುತ್ತಮುತ್ತ 750 ಹಳ್ಳಿಗಳಿಗೆ ನೀರು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ಒತ್ತುವರಿ ಕಾರ್ಯವನ್ನೇನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳೇನಾದರೂ ಡಿಲೇ ಮಾಡ್ಕೊಂಡು ಬಂತು ಅಂತಂದರೆ ನಾವು ಯಾವುದೇ ರೀತಿಯಂಥ ಹೋರಾಟಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸುತ್ತಮುತ್ತಲಿನ ಗ್ರಾಮದ ಜನರು ಕೊಡ್ತಾ ಇರುವಂಥದ್ದು. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.